ಹಲೋ ಸಲಾಂ ನಮಸ್ತೆ ಸ್ನೇಹಿತರೆ, ಇಂದು ನಾವು ದಿವಾನಿ ನ್ಯಾಯಾಲಯಗಳ ನ್ಯಾಯಿಕ ವ್ಯಾಪ್ತಿಯ ಬಗ್ಗೆ ತಿಳಿಯೋಣ. ಅಂದರೆ ಜ್ಯೂರಿಸ್ಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್ಸ್. ನ್ಯಾಯ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ 3 ವಿಧಗಳಿದ್ದು, ಒಂದನೆಯದಾಗಿ ಪಿಕ್ಯುನರಿ ಜ್ಯೂರಿಸ್ಡಿಕ್ಷನ್ ಅಂದರೆ ಹಣಕಾಸಿನ ನ್ಯಾಯವ್ಯಾಪ್ತಿ. ಇದನ್ನು ಸಿಪಿಸಿಯ ಕಲಂ 6ರಲ್ಲಿ ತಿಳಿಸಲಾಗಿದೆ. ಎರಡನೇದಾಗಿ ಜ್ಯೂರಿಸ್ಡಿಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಅಂದರೆ ವಸ್ತು ವಿಷಯ ಆಧಾರಿತ ನ್ಯಾಯವ್ಯಾಪ್ತಿ. ಉದಾಹರಣೆಗೆ ಹೇಳೋದಾದರೆ, ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಫ್ಯಾಮಿಲಿ ಕೋರ್ಟ್ಗಳಿಗೆ ಅದರದ್ದೇ ಆದ ವಸ್ತು ವಿಷಯ ಆಧಾರಿತ ನ್ಯಾಯವ್ಯಾಪ್ತಿ ಇರುವುದನ್ನು ನಾವು ಕಾಣಬಹುದಾಗಿದೆ. ಇದನ್ನು ಸಿಪಿಸಿಯ ಕಲಂ 9ರಲ್ಲಿ ತಿಳಿಸಲಾಗಿದೆ. ಮೂರನೇದಾಗಿ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂದರೆ ಸ್ಥಳೀಯ ಅಧಿಕಾರ ವ್ಯಾಪ್ತಿ ಅಥವಾ ಕ್ಷೇತ್ರೀಯ ಅಧಿಕಾರ ವ್ಯಾಪ್ತಿ. ಯಾವುದೇ ಸ್ಥಳೀಯ ಅಧಿಕಾರ ವ್ಯಾಪ್ತಿವಿರುವ ನ್ಯಾಯಾಲಯದಲ್ಲಿ ಅಂತಹ ಒಂದು ದಾವೆಯನ್ನು ಹೂಡಬೇಕಾಗಿರುತ್ತದೆ. ಇದನ್ನು ಸಿಪಿಸಿಯ ಕಲಂ 16ರಿಂದ 20 ತಿಳಿಸುತ್ತದೆ.